ಹೆಣ್ಣಿನ ಪಾತ್ರ ಮತ್ತು ಶಕ್ತಿ ಕನ್ನಡ ಪ್ರಬಂಧ. ರೋಲ್ ಆಫ್ ವುಮೆನ್ ಇನ್ ಸೊಸೈಟಿ ಎಸ್ಸೆ ಇನ್ ಕನ್ನಡ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೀಠಿಕೆ. ಸೃಷ್ಟಿಯ ಅತ್ಯಂತ ಸುಂದರ ಮತ್ತು ಶ್ರೇಷ್ಠ ಅಂಶಗಳಲ್ಲಿ ಹೆಣ್ಣು ಅಗ್ರಗಣ್ಯಳು. ಅವಳು ಕೇವಲ ಅರ್ಧಾಂಗಿಯಲ್ಲ, ಬದಲಿಗೆ ಇಡೀ ಸಮಾಜದ ಅಡಿಪಾಯ. ಪ್ರೀತಿ, ತ್ಯಾಗ, ಸಹನೆ ಮತ್ತು ಶಕ್ತಿಯ ಸಂಕೇತವಾಗಿರುವ ಹೆಣ್ಣು ಮನೆ ಮತ್ತು ಹೊರ ಜಗತ್ತು ಎರಡಕ್ಕೂ ಬೆಳಕಾಗಿದ್ದಾಳೆ. ವಿಷಯ ವಿವರಣೆ. ಹೆಣ್ಣಿನ ವಿವಿಧ ಪಾತ್ರಗಳು. ಹೆಣ್ಣು ತನ್ನ ಜೀವನದಲ್ಲಿ ಅನೇಕ ಮಹತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಾಳೆ. ಪ್ರತಿಯೊಂದು ಪಾತ್ರದಲ್ಲೂ ಅವಳ ಕೊಡುಗೆ ಅನನ್ಯ ಮತ್ತು ಅಮೂಲ್ಯ. ಮಗಳು, ಮನೆಗೆ ಸಂತೋಷ ತರುವ ಮೊದಲ ಕಿರಣ. ಸಹೋದರಿ, ಪ್ರೀತಿ ಮತ್ತು ಬೆಂಬಲದ ಮೂಲ. ತಾಯಿ, ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ. ಮಗುವಿಗೆ ಜೀವ ನೀಡಿ ತನ್ನ ಪ್ರೀತಿ ಮತ್ತು ಶ್ರಮದಿಂದ ಅದನ್ನು ರೂಪಿಸುವ ಸೃಷ್ಟಿಕರ್ತೆ. ಪತ್ನಿ ಅಥವಾ ಸಖಿ, ಜೀವನದ ಪಯಣದಲ್ಲಿ ಸಂಗಾತಿಗೆ ಸಮನಾಗಿ ಹೆಗಲು ಕೊಡುವ ಆಧಾರ ಸ್ತಂಭ. ವೃತ್ತಿನಿರತೆ. ಇತ್ತೀಚಿನ ದಿನಗಳಲ್ಲಿ ಆಕೆ ಮನೆ ಕೆಲಸದ ಜೊತೆ ವೈದ್ಯಕೀಯ, ಎಂಜಿನಿಯರಿಂಗ್, ಶಿಕ್ಷಣ, ಬಾಹ್ಯಾಕಾಶ ಮತ್ತು ರಾಜಕೀಯದಂತಹ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾಳೆ. ಭೂಮಿಗೆ ಇರುವಂತಹ ಸಹನೆ ಹೆಣ್ಣಿಗಿದೆ. ಕುಟುಂಬದ ನೋವು ನಲಿವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಎಲ್ಲರಿಗೂ ಧೈರ್ಯ ತುಂಬುವವಳು ಅವಳು. ಅವಳ ನಿಸ್ವಾರ್ಥ ಸೇವೆಗೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಅವಳು ಶಕ್ತಿ ಸ್ವರೂಪಿಣಿ. ಅನ್ಯಾಯವಾದಾಗ ದುರ್ಗೆಯಂತೆ ಸಿಡಿದು ನಿಲ್ಲುವ ಸಾಮರ್ಥ್ಯ ಅವಳಿಗಿದೆ. ಇತಿಹಾಸದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ಲಕ್ಷ್ಮೀಬಾಯಿಯಂಥವರು ಈ ಶಕ್ತಿಗೆ ಸಾಕ್ಷಿ. ಆಧುನಿಕ ಸಮಾಜದಲ್ಲಿ ಹೆಣ್ಣು ನಾಲ್ಕು ಗೋಡೆಗಳ ಬಂಧನದಿಂದ ಹೊರಬಂದು ವಿಶ್ವವನ್ನೇ ಗೆಲ್ಲುತ್ತಿದ್ದಾಳೆ. ಶಿಕ್ಷಣ ಮತ್ತು ತಂತ್ರಜ್ಞಾನದ ನೆರವಿನಿಂದ ತನ್ನ ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸಿದ್ದಾಳೆ. ಈ ಬದಲಾವಣೆ ಸಮಾಜದ ಪ್ರಗತಿಗೆ ಅತ್ಯಗತ್ಯವಾಗಿದೆ. ಹೆಣ್ಣು ಶಿಕ್ಷಿತಳಾದರೆ ಇಡೀ ಕುಟುಂಬ ಮತ್ತು ಸಮಾಜ ಸುಧಾರಿಸುತ್ತದೆ ಎಂಬುದು ಸತ್ಯ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಹೆಣ್ಣು ಇನ್ನೂ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾಳೆ. ಲಿಂಗ ತಾರತಮ್ಯ, ಜೆಂಡರ್ ಡಿಸ್ಕ್ರಿಮಿನೇಷನ್, ದೌರ್ಜನ್ಯ ಮತ್ತು ಅಸುರಕ್ಷತೆ, ಕೆಲಸ ಸ್ಥಳದಲ್ಲಿ ಸಮಾನ ಅವಕಾಶಗಳ ಕೊರತೆ. ಈ ಸವಾಲುಗಳನ್ನು ಎದುರಿಸಲು ಸಮಾಜವು ಹೆಣ್ಣಿಗೆ ಸಂಪೂರ್ಣ ಗೌರವ, ಸಮಾನ ಅವಕಾಶ ಮತ್ತು ಸುರಕ್ಷತೆಯನ್ನು ಒದಗಿಸಬೇಕು. ಉಪಸಂಹಾರ. ಹೆಣ್ಣು ಕೇವಲ ಒಂದು ಲಿಂಗವಲ್ಲ, ಬದಲಾಗಿ ಒಂದು ಅದ್ಭುತ ಶಕ್ತಿ. ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಶಿಕ್ಷಣ, ಅವಕಾಶ ಮತ್ತು ಸುರಕ್ಷತೆ ಸಿಕ್ಕಾಗ ಮಾತ್ರ ದೇಶ ಮತ್ತು ಸಮಾಜದ ನಿಜವಾದ ಪ್ರಗತಿಯನ್ನು ಕಾಣಲು ಸಾಧ್ಯ. ಹೆಣ್ಣನ್ನು ಗೌರವಿಸುವುದು ಎಂದರೆ ಮನುಕುಲದ ಭವಿಷ್ಯವನ್ನು ಗೌರವಿಸಿದಂತೆ. ಎಲ್ಲಿ ನಾರಿಯನ್ನು ಪೂಜಿಸುವರೋ ಅಲ್ಲಿ ದೇವತೆಗಳು ನೆಲೆಸಿರುವವರು ಎಂಬ ಮಾತಿನಂತೆ ಅವಳಿಗೆ ಸೂಕ್ತ ಸ್ಥಾನಮಾನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು.